ಕಠಿಣವಾದ ಕೆಲಸಗಳು ಆಗಲ್ಲ ಅಂತಲ್ಲ, ಈ ಕೆಲಸಗಳು ಯಾಕೆ ಕಠಿಣ ಅನ್ನಿಸ್ತೀವಿ ಅಂತ ಯೋಚಿಸುತ್ತಾ ಕೂತ್ರೆ ಕಠಿಣ ಕೆಲಸಗಳು ತಾನಾಗಿಯೇ ಪರಿಹಾರ ಆಗಲ್ಲ. ಕಠಿಣವಾದ ಕೆಲಸಗಳಿಗೆ ಹೆಚ್ಚು ಕಷ್ಟಪಡಲೇಬೇಕಾಗುತ್ತದೆ. ಅದೇ ಒಂದ್ಸಲ ನೀನು ಕಷ್ಟಪಡು, ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೇ ಆದಲ್ಲಿ ನೀನು ಜೀವನದಲ್ಲಿ ನೀನು ಶಾಶ್ವತವಾಗಿ ಸಕ್ಸಸ್ ಆಗ್ತೀಯ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾರು ಛಲದಿಂದ ಕೆಲಸ ಮಾಡ್ತಾರೋ ಅವರಿಗೆ ಯಶಸ್ಸು ತಾನಾಗಿಯೇ ಅವರನ್ನು ಹುಡುಕಿಕೊಂಡು ಬರುತ್ತೆ. ಸಕ್ಸಸ್ ಅಂದರೆ ಇದು, ನೀನು ಏನು ಮಾಡ್ತೀಯೋ ಆ ಕೆಲಸದಲ್ಲಿ ಯಾರಿಗೂ ಸರಿಸಾಟಿ ಇಲ್ಲದ ರೀತಿ ಬದುಕೋ ಬೆಳಿ, ಅದು ನಿಜವಾದ ಸಕ್ಸಸ್ ಅಂದರೆ. ನಿಂತಿರೋ ಓದ್ತಾ ಇದ್ದೀಯ ಅಂದರೆ ಓದು, ಯಾರು ನಿನ್ನನ್ನು ಹಿಡಿಯಲಾಗದಷ್ಟು ಓದು. ನೀನು ಕ್ರಿಕೆಟ್ ಆಗ್ತೀಯ ಆಡು, ಧೋನಿ ಸಚಿನ್ ತೆಂಡೂಲ್ಕರ್ ಅವ್ರ ರೀತಿ ಆಡು. ನೀನು ಓಡ್ತಾ ಇದ್ದೀಯ ಅಂದರೆ ಓಡು. ಒಟ್ಟಿನಲ್ಲಿ ನೀನು ಯಾವ ಕೆಲಸ ಮಾಡ್ತೀಯೋ ಅದನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡು. ಟಚ್ ಮಾಡದೆ ರೀತಿ ಕೆಲಸ ಮಾಡು, ಅದು ನಿಜವಾದ ಸಕ್ಸಸ್ ಅಂದರೆ. ನೀನು ನಿನ್ನ ಸಕ್ಸಸ್ಗೋಸ್ಕರ ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡ್ತಿರುವಾಗ ನಿನ್ನನ್ನು ನೋಡಿ ಹೀಯಾಳಿಸ್ತಾರೆ, ಅವಮಾನ ಮಾಡ್ತಾರೆ, ನಿನ್ನನ್ನು ಕಾಲಿಯೊಳಕ್ಕೆ ನಿಂತಿರ್ತಾರೆ. ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡು. ಅದರಲ್ಲಿ ಇಂಥವರಿಂದ ಹೋರಾಡಿ ಸೋತ ಎನ್ನುವ ಜಾಗ ಇದೆ. ಅದೇ ನಿಂತು ನೋಡೋರಿಗೆ, ಆಡಿಕೊಳ್ಳೋರಿಗೆ, ಅವಮಾನ ಮಾಡೋರಿಗೆ ಯಾವುದೇ ಜಾಗ ಇಲ್ಲ. ನೀನು ಮಾತ್ರ ಅವರ ಸಂಘ ಸೇರಬೇಡ. ದೀಪ ಯಾವತ್ತೂ ಮಾತಾಡೋದಿಲ್ಲ, ಅದರ ಬೆಳಕು ದೀಪದ ಪರಿಚಯ ಮಾಡುತ್ತೆ. ಅದೇ ರೀತಿ ನೀನು ನಿನ್ನ ಬಗ್ಗೆ ಯಾರ ಹತ್ರನೂ ಹೇಳ್ಕೋಬೇಡ. ನೀನು ಮಾತ್ರ ಒಳ್ಳೆಯ ಕೆಲಸ ಮಾಡ್ತಾನೆ ಇರು. ಕೊನೆಗೆ ಅದೇ ನಿನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸುತ್ತೆ. ನೀನು ಮಾಡ್ತಾ ಇರೋ ಕೆಲಸ ನಿಂಗೆ ಸರಿ ಅನಿಸಿದರೆ ಸಾಕು, ಯಾಕಂದರೆ ಇದು ನಿನ್ನ ಲೈಫು. ನಿಂಗೇನು ಬೇಕೋ ಅದನ್ನೇ ನೀನು ಪಡ್ಕೋಬೇಕು. ಅದರಿಂದಲೂ ನಿರೀಕ್ಷೆ ಇಡಬೇಡ. ನೀನು ಕಷ್ಟಪಟ್ಟು ಕಲಿತ ಅಕ್ಷರ, ಕಷ್ಟಪಟ್ಟು ದುಡಿತೀನೋ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ.